ನಿಜ ಹೇಳ್ಬೇಕಂದ್ರೆ ಎಷ್ಟೋ ಸಮಸ್ಯೆಗಳು ಹಾಗೆ ಉಳಿದುಕೊಂಡಿವೆ. ನಮ್ಮ ಕರ್ನಾಟಕದಲ್ಲಾಗಿರ್ಬೋದು, ನಮ್ಮ ಮನೆಗಳಲ್ಲಾಗಿರ್ಬೋದು, ನಿಮ್ಮ ಮನೆಗಳಲ್ಲಾಗಿರ್ಬೋದು, ಎಷ್ಟೋ ಸಮಸ್ಯೆಗಳು. ಇದೆಲ್ಲ ನಿವಾರಣೆ ಮಾಡೋದು ಹೇಗೆ ಅಂತ ಕೆಲವರು ಕನ್ಫ್ಯೂಷನ್ ಆಗ್ತಾರೆ, ಕೆಲವರು ಹಾಸ್ಪಿಟ್ಲಿಗೆ ಹೋಗ್ತಾರೆ, ಕೆಲವರು ಮನೆಗೆ ಬರ್ತಾರೆ. ಕೆಲವರು ದೇವರು ಎಲ್ಲಿದ್ದಾನೆ, ದೇವರು ಹೇಗಿದ್ದಾನೆ ಅನ್ನೋದು ಬಾಯಲ್ಲಿ ಬರೋದನ್ನು ಎಷ್ಟು ಜನ ನಾವು ನೋಡಿದ್ದೀವಿ. ನೀವು ಕೂಡ ದಿನನಿತ್ಯ ಕೇಳಿರ್ತೀರ ಅಲ್ವಾ? ಹೌದು ವೀಕ್ಷಕರೇ, ನಾವಿಲ್ಲಿ ಮೊದಲು ಜಪ ಮಾಡೋದನ್ನು ಕಲಿಬೇಕು. ವಿಚಾರ ಏನಂದರೆ, ಈ ನಾಲಿಗೆ ಇದೆಯಲ್ಲ, ಅದು ಸುಟ್ಟು ಹೋಗಿದ್ರೆ ನಮಗೆ ಜಪ ಮಾಡಲಿಕ್ಕೆ ಆಗೋದಿಲ್ಲ. ಇದರಲ್ಲಿ ನಾವು ಗ್ರಹಿಸಬೇಕು. ಅದು ಸುಟ್ಟು ಹೋಗೋದು ಯಾವಾಗ ಗೊತ್ತಾ ನಿಮಗೆ? ನಾವು ಸ್ವಲ್ಪ ಬಿಸಿ ಅನ್ನ ಊಟ ಮಾಡಿದ್ರು, ಬಿಸಿ ಅನ್ನ, ಬಿಸಿ ಸಾಂಬಾರು, ಬಿಸಿ ಇಡ್ಲಿ, ಬಿಸಿ ವಡ, ಅದನ್ನು ನಾಲಿಗೆ ಮೇಲೆ ಇಟ್ಟಾಗ ಅಲ್ಲಿರುವಂತಹ ಜೀವಾಂಶಗಳು ಸುಟ್ಟು ಹೋಗುತ್ತವೆ. ಆಗ ನಾವು ಎಷ್ಟೇ ಜಪ ನಾಲಿಗೆ ಕುಣಿಸಿ ಮಾಡಬೇಕಂದ್ರೂ ನಾಲಿಗೆ ವರ್ಕ್ ಆಗೋದಿಲ್ಲ. 2 ದಿನ ನಾವು ಬಿಸಿ ಅನ್ನ, ಬಿಸಿ ಸಾಂಬಾರು, ಬಿಸಿ ಇಡ್ಲಿ, ಖಾರ, ಉಪ್ಪು ಇದನ್ನು ತಿಂದ್ರೂ ನಾವು ಜಪನ ನಿರಂತರ ಮಾಡ್ಕೊಂಡು ಹೋಗೋದು ತುಂಬ ಕಷ್ಟ ಆಗುತ್ತದೆ. ಆಗ ನಾವು ಜನರ ಸಮಸ್ಯೆ ಹೀಲಿಂಗ್ ಮಾಡೋದು ಆಮೇಲಿನ ವಿಚಾರ. ನಮ್ಮ ಸಮಸ್ಯೆಗಳು, ನಮ್ಮ ದೇಹದಲ್ಲಿ ಬರುವ ಸಮಸ್ಯೆಗಳನ್ನು ಹೀಲಿಂಗ್ ಮಾಡಿಕೊಳ್ಳಲಿಕ್ಕೆ ನಮಗೆ ಸಮಯ ಸಾಕಾಗುವುದಿಲ್ಲ, ಹಾಗೆ ಸಮಯ ಇರೋದಿಲ್ಲ. ಯಾಕಂದರೆ ಉಪ್ಪು ಖಾರ ಹುಳಿ ತಿಂದ ಮೇಲೆ ಅದು ಅಷ್ಟು ಸಮಯ ನಾವು ನಿದ್ದೆ ಮಾಡಲೇಬೇಕು, ಅಷ್ಟು ಸಮಯ ನಮಗೆ ವೇಸ್ಟ್ ಆಗೇ ಆಗುತ್ತದೆ. ಅರ್ಥ ಆಯ್ತಾ? ಇದೆಲ್ಲ ವಿಚಾರಗಳನ್ನು ನಾವು ಮೊದಲು ಗ್ರಹಿಸಬೇಕು. ಹಾಗೆ ದೊರೆಸ್ವಾಮಿ ಅವರು ರೇಖಿ ವಿಚಾರದ ಬಗ್ಗೆ ಕೇಳಿದ್ರಿ. ಅವರು ಕೂಡ ನಮಗೆ ರೇಖಿ ಬಗ್ಗೆ ಹೇಳಿ ಅಂತ. ಮೊದಲು ರೇಖೆ ಅಂದರೆ ಏನು ಅನ್ನೋದನ್ನು ಸ್ಪಷ್ಟವಾಗಿ ನನಗೆ ಉದಾಹರಣೆ ಕೊಟ್ಟು ಬರೆದು ಹಾಕಿ ಯೂಟ್ಯೂಬ್ ಕಮೆಂಟಲ್ಲಿ, ಸರಿನಾ? ಆಮೇಲೆ ನಾನು ರೇಖೆ ಬಗ್ಗೆ, ನಾನು ಎಲ್ಲ ವಿಚಾರದ ಬಗ್ಗೆ ತಿಳ್ಕೊಂಡು ನಿಮಗೆ ಅದರ ಬಗ್ಗೆ ತಿಳಿಸ್ತೇನೆ. ಹಾಗೆ ಇನ್ನೂ ಕೆಲವರು ಗುರುಗಳೇ ನನಗೆ ಒಳ್ಳೆ ಸಾಧನ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿದ್ರಿ. ಹೌದು, ಒಳ್ಳೆ ಸಾಧನ ಬಗ್ಗೆ, ದೈವಸಿದ್ಧಿ ಸಾಧನ ಬಗ್ಗೆ ಎಲ್ಲ ತುಂಬಾ ಸೀಕ್ರೆಟ್ಗಳಿರ್ತದೆ. ಹಾಗೆ ಗುರು ಅನುಗ್ರಹ ಇಲ್ಲದೆ ಸಾಧನೆ ಮಾಡ್ತೀನಿ ಅಂದರೆ ಅಷ್ಟು ಸುಲಭ ಇಲ್ಲ. ನಾನೆಲ್ಲ ಎಷ್ಟೋ ಪೆಟ್ಟು ತಿಂದಿದ್ದೀನಿ ಈ ಸಾಧನೆ ಮಾಡುವಾಗ. ಪೆಟ್ಟಂದರೆ ನನ್ನ ಜೀವಕ್ಕೆ, ನನ್ನ ದೇಹಕ್ಕೆ, ನನ್ನ ಮನಸ್ಸಿಗೆ. ಅರ್ಥ ಆಯ್ತಾ? ಯಾವ ಥರ ಪೆಟ್ಟು ಅಂದರೆ ಅದು ನಿಮಗೆ ನಾನು ಮಾತಲ್ಲಿ ಹೇಳಲಾರೆ. ಸಿದ್ಧಿ ಸಾಧನೆ ಅಂದರೆ ಹಾಗೇನೆ. ಆಮೇಲೆ ಸಿದ್ಧಿ ಸಾಧನೆ, ದೇವರು. ಆಮೇಲೆ ನಮಗೆ ಯಾವುದೇ ರೀತಿಯ ಭಯ ಅನ್ನೋದು ಇರುವುದಿಲ್ಲ ದೇಹದ ಮೇಲೆ, ಯಾವ ಸಿದ್ಧಿ ಸಾಧನೆ ಮಾಡಿದ ಮೇಲೆ. ಅರ್ಥ ಆಯ್ತಾ? 8 ವರ್ಷದ ಒಳಗೆ ನಾನು ತಿಂದಂತಹ ಪೆಟ್ಟು, ನಾನು ಅನುಭವಿಸಿದಂತಹ ನೋವು ಎಲ್ಲ ವೀಕ್ಷಕರೇ ಏನು ಗೊತ್ತಾ, ಮೊದಲೇ ನನಗೆ ಕಣ್ಣಲ್ಲಿ ನೀರು ಬಂದುಬಿಡ್ತಾ ಇತ್ತು ಯಾವುದಾದ್ರು ಒಂದು ಕಷ್ಟ ನೋಡಿದಾಗ. ಆದರೆ ಇವಾಗ ನನ್ನ ಕಣ್ಣಲ್ಲಿ ನೀರು ಬರಲ್ಲ, ಇನ್ನೊಬ್ರು ಕಣ್ಣಲ್ಲಿ ನೀರು ಬಂದಿದ್ದ ನಾನು ಒರೆಸುವಂತಹ ಶಕ್ತಿ ನಮ್ಮ ದೃಷ್ಟಿ ಪವರಲ್ಲಿದೆ. ಅರ್ಥ ಆಯ್ತಾ? ಹಾಗೆ ನಾವೇ ಕಣ್ಣಲ್ಲಿ ನೀರು ಹಾಕೊಂತ ಕೂತ್ರೆ ಇನ್ನೊಬ್ಬರ ಕಷ್ಟನ ನಿವಾರಣೆ ಮಾಡೋದು ಹೇಗೆ? ಒಂದು ಉದಾಹರಣೆ. ಅರ್ಥ ಆಯ್ತಾ? ಅದಕ್ಕೆ ನಾನು ಹೇಳ್ತೀನಿ, ಇವತ್ತು ಮನೇಲೊಬ್ಬರು ಗುರು ಬೇಕು ಅಂತ. ಹೌದು, ಯಾಕಂದರೆ ಒಂದು ಗುರು ಎಲ್ಲರನ್ನು ನೋಡಬೇಕು, ಎಲ್ಲರ ಕಷ್ಟವನ್ನು ಹೀಲಿಂಗ್ ಮಾಡಬೇಕು ಅಂದರೆ ತುಂಬ ಕಷ್ಟ. ಮೊನ್ನೆ ಏನಾಯ್ತು ಗೊತ್ತಾ? ನಿನ್ನೆ ದೇವಸ್ಥಾನಕ್ಕೆ ಹೋದಾಗ, ಶಿವನ ದೇವಸ್ಥಾನ, ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಅಲ್ಲಿ ರೂಲ್ಸ್ನ ಹೇಳಿರ್ತಾರೆ, ಲುಂಗಿ ಮೇಲೆ ಹೋಗಬೇಕು ಶಿವನ ದರ್ಶನಕ್ಕೆ ಅಂತ. ಇವರ ಕೋಪವನ್ನು ಇವರ ಮಗನ ಮೇಲೆ ಹಾಕಿದ್ದಾರೆ. ಚಿಕ್ಕ ಮಗು ಅದು, ಅದಕ್ಕೆ ಬಾರಿಸ್ತಾ ಇದ್ದಾರೆ ನಾವು. ಕೋಪ ಬಂದು ಅವರು ಹೊಡಿತಾ ಇದ್ದಾರೆ. ಹೊಡೆದ್ರು, ಮಗು ಅಳುತ್ತಾ ಇತ್ತು. ಸರಿ, ಸ್ವಲ್ಪ ಸಮಯದ ನಂತರ ಲುಂಗಿ ಉಟ್ಕೋಬೇಕಂದ್ರೆ ಸ್ವಲ್ಪ ಸಮಯದ ನಂತರ ನನಗೆ ತುಂಬ ದುಃಖ ಆಯಿತು. ಅವರ ಹೆಂಡತಿಯು ಕೂಡ ತುಂಬ ದುಃಖ ಆಗಿ ಅವರ ಹೆಂಡತಿ ಸಹಿಸ್ಕೊಂಡಿದ್ರು, ಏನು ಮಾತಾಡಿರಲಿಲ್ಲ. ಇಲ್ಲ ಅಂದರೆ ಹೆಂಡತಿಗೂ ಬೀಳ್ತಾ ಇತ್ತೇನು ಪೆಟ್ಟು. ಯಾಕಂದರೆ ಅವ್ರ ಸ್ವಭಾವ ಹಾಗೆ ಇತ್ತು ಮನುಷ್ಯರು. ಸರಿನಾ? ದೇವಸ್ಥಾನದಲ್ಲಿ ಮಕ್ಕಳಿಗೆ ಹೊಡೆಯುವ ಸ್ವಭಾವ.
ನಾವು ಒಂದು ದೇವಸ್ಥಾನಕ್ಕೆ ಹೋದಾಗ ಮೊದಲೇ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಕೇಳಿಕೊಂಡು ತಿಳ್ಕೊಂಡಿರಬೇಕು ವೀಕ್ಷಕರೇ. ಏನು ರೂಲ್ಸ್ ಇದೆ ದೇವಸ್ಥಾನದಲ್ಲಿ, ಹೇಗೆ ಏನು ಏನು ವೀಕ್ಷಕರ ಇದು. ನನಗೆ ಮನಸ್ಸಲ್ಲಿ ಅನಿಸಿರೋದು, ಅಯ್ಯೋ ದೇವ್ರೆ, ಹಾಂ ನಾನು ಆ ತಕ್ಷಣ ಮಾತಾಡ್ಬೇಕಂತ ಅಂದ್ಕೊಂಡೆ, ಬೇಡ ಯಾಕೆ ಅಲ್ವಾ, ಮಾತಾಡಿ ಕೆಡಬೇಡ, ಮೌನವಾಗಿದ್ದು ಬಿಡಬೇಡ. ನಾನು ಎಷ್ಟೋ ಸಾರಿ ಈ ವಿಚಾರವನ್ನು ಹೇಳ್ತಾ ಇರ್ತೀನಿ, ಈ ವಿಷಯವನ್ನು, ಈ ಮಾತನ್ನು ಹೇಳ್ತಾ ಇರ್ತೀನಿ ನಾನು, ಸರಿನಾ. ಇದು ನಾನು ಬರೆದಿರುವಂಥದ್ದು ಏನು ಹೇಳಿ, ಮಾತಾಡಿ ಕೆಡಬೇಡ, ಮೌನವಾಗಿತ್ತು ಬಿಡಬೇಡ ಅಂತ. ಮೌನವಾಗಿತ್ತು ನಮ್ಮ ಗುರಿಯನ್ನು ಬಿಡಬಾರ್ದು, ಮಾತಾಡಿ ನಮ್ಮ ಆ ವಿಚಾರವನ್ನು ಕೆಡಿಸ್ಕೋಬಾರ್ದು ಅಂತ. ಅರ್ಥ ಆಯ್ತು. ಈಗ ನಾನು ಮಾತಾಡಿದರೆ ಅವರೇನೋ ಒಂದು ತಿರುಗಿ ಹೇಳ್ತಾ ಇದ್ರು, ಯಾಕಂದರೆ ಸಿಟ್ಟು ಸ್ವಭಾವ ಆ ಮನುಷ್ಯದು. ಅದಾಯ್ತು. ಒಳ್ಳೆ ಸ್ವಭಾವ ಇದ್ದರೆ ದೇವಸ್ಥಾನದಲ್ಲಿ ಮಗುಗೆ ಹೊಡಿತಾನೆ ಇರಲಿಲ್ಲ, ಮಗು ಏನೇ ಮಾಡಿದ್ರು. ಮಗು ಹೊಡೆಯೋ ಸ್ವಭಾವ ತುಂಬ ಜನರದಿದೆ ದೇವಸ್ಥಾನದಲ್ಲಿ. ಅದು ಇನ್ನೊಬ್ಬರಿಗೆ ಇರಿಟೇಷನ್ ಆಗ್ತದೆ. ನಾನು ಒಂದು ಜಪದಲ್ಲಿದ್ದೆ, ನನಗೆ ತುಂಬ ದುಃಖ ಆಯಿತು. ದೇವರೇ, ನನಗೆ ಒಂದು 4 ಮಕ್ಕಳಿದ್ರೆ ನಾನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೆ, ಇವರಿಗಿರೋ ಒಂದು ಮಗುಗೆ ಈ ಥರ ಮಾಡ್ಕೊಳ್ತಾ ಇದ್ದಾರಲ್ಲ. ಒಂದು ಮಗುನ ಇವರಿಗೆ ಚೆನ್ನಾಗಿ ಟೆನ್ಷನ್ ಇರುತ್ತೆ ಮನುಷ್ಯನಿಗೆ. ಯಾವುದು ಬಿಸ್ನೆಸ್ಸು, ವ್ಯವಹಾರ, ಅದು ಇದು ಟೆನ್ಷನ್ ಮೇಲೆ ದೇವಸ್ಥಾನಕ್ಕೆ ಬಂದಿರ್ತಾರೆ. ಅಥವಾ ಮನೆ ಜಗಳ ಕಿರಿಕಿ ಅದ್ರ ಮೇಲೆ ದೇವಸ್ಥಾನಕ್ಕೆ ಬಂದಿರ್ತಾರೆ. ಟೆನ್ಷನ್ ಇದೆ, ವ್ಯವಹಾರ ಟೆನ್ಷನ್ ಇದೆ, ಸಾಲ ಇದೆ ಅಂತ ಮಕ್ಕಳ ಮೇಲೆ, ಹೆಂಡತಿ ಮೇಲೆ ಕೋಪನ ಹಾಕಿದರೆ ಆಗುತ್ತದೆ ವೀಕ್ಷಕರೇ. ಮನೆಯಲ್ಲಿರೋ ಯಜಮಾನ ಹೇಗಿರಬೇಕು ಅಂದರೆ, ನಗು ನಗುತ್ತಾ, ಯಾವತ್ತಿಗೂ ನಗು ನಗುತ್ತಾ ತೇಜಸ್ಸಿಂದ ಆರಾಮಲ್ಲಿ ಇರಬೇಕು. ಆಗ ಮನೆ ಯಜಮಾನರಿಗೆ ಬೆಲೆ ಅಲ್ವಾ. ಅದಕ್ಕೆ ಹೇಳೋದು, ಒಂದು ದೇವರ ವಿಚಾರ, ಆಧ್ಯಾತ್ಮಿಕ ವಿಚಾರ, ಪ್ರತಿಯೊಂದನ್ನು ಒಂದು ಒಳ್ಳೆಯ ಗುರು ಹತ್ರ ಮಾರ್ಗದರ್ಶನ ಪಡ್ಕೋಬೇಕು ಇವತ್ತಿನ ದಿನ. ಹಾಗೆ ಒಳ್ಳೆಯ ದಾರಿಯಲ್ಲಿ ಹೋಗೋದು ಹೇಗೆ, ಆಧ್ಯಾತ್ಮಿಕ ವಿಚಾರಗಳನ್ನೆಲ್ಲ ತಿಳ್ಕೊಂಡು ದೇವರ ಆರಾಧನೆಗಳೆಲ್ಲ ಮಾಡಿಕೊಂಡು ನಮ್ಮ ಕುಟುಂಬವನ್ನು ಕಾಪಾಡ್ಕೊಂಡು ಹೋಗೋದು ಹೇಗೆ ಅನ್ನೋದು ನಮಗೆ ಅರ್ಥ ಆಗುತ್ತದೆ. ಅರ್ಥ ಆಯ್ತಾ. ನನಗೂ ಹಾಗೆ ಮೊದಲು ನನಗೆ ನಮ್ಮ ಕುಟುಂಬದವ್ರ ಮೇಲೆ ತುಂಬ ಸಿಟ್ಟು ಬರ್ತಾಯಿತ್ತು. ಉದಾಹರಣೆಗೆ ನನ್ನ ತಾಯಿ ಮೇಲೆ, ತಂದೆ ಮೇಲೆ, ನಮ್ಮ ತಂಗಿ ಮೇಲೆ ಆಗಿರ್ಬೋದು. ನನ್ನ ಟೆನ್ಷನ್ನೆಲ್ಲ ನಾನು ಒಂದು 8 ವರ್ಷದ ಹಿಂದೆ ನನ್ನ ಟೆನ್ಷನ್ನೆಲ್ಲ ನಾನು ತಂಗಿ ಮೇಲೆ, ತಾಯಿ ಮೇಲೆ, ತಂದೆ ಮೇಲೆ ಹಾಕ್ತಾಯಿತ್ತು. ಯಾಕಂದರೆ ದುಡಿಯೋವ ನಾನೊಬ್ಬ ಆಗಿದ್ದೆ ಸರಿಯಾಗಿ. ಅವರೆಲ್ಲ ಆಲೋಚನೆ ಆಕಾರ ಇರ್ತಾ ಇರಲಿಲ್ಲ. ಅವರೇನಾದರೂ ಒಂದು ಮಾತಾಡಿದಾಗ ನನಗೆ ಬೇಗ ಕೋಪ ಬರ್ತಾಯಿತ್ತು, ರೇಂಜ್. ಆದರೆ ಇವಾಗ ಹಾಗಲ್ಲ. ಕೋಪವನ್ನು ಹೇಗೆ ತಣಿಸ್ಕೊಳ್ಳೋದು ಅನ್ನೋದನ್ನು ಅದನ್ನು ಕೂಡ ಸಿದ್ಧಿ ಮಾಡ್ಕೊಂಡಿದ್ದೆ. ಇಲ್ಲಿ ಎಲ್ಲವೂ ಸಿದ್ಧಿ ಮಾಡ್ಕೋಬೇಕು ವೀಕ್ಷಕರ. ಈಗ ಉದಾಹರಣೆ, ನನಗೆ ಎಲ್ಲಾದರೂ ಹೋಗುವಾಗ ಸಿಟಿಗೆ ಹೋದಾಗ ಕೆಲವರು ನನ್ನದೇ ಏನಾದರೂ ಒಂದು ತಪ್ಪನ್ನು ಕಂಡು ಹಿಡಿದು ನನಗೆ ಬೈಯುವಂಥದ್ದು ಕೂಡ ನಡೀತದೆ. ಅರ್ಥ ಆಯ್ತಾ. ನನ್ನ ಏನಾದರೂ ಒಂದು ತಪ್ಪನ್ನು ಅವರಿಗೆ ತಪ್ಪು ಅನಿಸಿರುತ್ತದೆ ಅದು. ಅರ್ಥ ಆಯ್ತಾ. ಹಾಗೆ ಅವರು ಅದನ್ನು ತಿಳ್ಕೊಂಡು ಸರಿಯಾಗಿ ಬೈತಾರೆ. ನಾನಿಷ್ಟೇ ನಾನು ಮೌನವಾಗಿ ಸ್ಮೈಲ್ ಮಾಡ್ತಾ ಹಂಗೆ ಮಾಡ್ತೀನಿ. ಅರ್ಥ ಆಯ್ತು. ಆಮೇಲೆ ಮತ್ತೆ ಜಪ ಮಾಡ್ತಾ ಇರ್ತೀನಲ್ಲ ಮನಸ್ಸಲ್ಲಿ. ಸ್ವಲ್ಪ ಸಮಯದ ನಂತರ ಅವರಿಗೆ ಅಯ್ಯೋ ನಾನು ಬೈಬಾರ್ದಿತ್ತೇನೋ, ಆರಾಮ್ನಲ್ಲಿ ಹೇಳಬೇಕಿತ್ತೇನೋ ಅಂತ ಅನಿಸುತ್ತದೆ ಅವರಿಗೆ. ಆಮೇಲೆ ಕೆಲವರು ಚೆನ್ನಾಗಿ ಮಾತಾಡೋದು ಇದೆ. ಅದೇ ಮಾತಾಡಿದ್ರು ಯಾರು ಮಾತಾಡ್ತಾರೆ, ನಾನೇನು ಮಾತಾಡಲ್ಲ. ಅರ್ಥ ಆಯ್ತಾ. ಆಗ ಗೊತ್ತಾಗುತ್ತದೆ ನನಗೆ ಜಪದ ಶಕ್ತಿಯ ಅನುಭವ. ಜಪ ಮಾಡಿ ಅನುಭವ ಪಡೆದವರಿಗೆ, ಆಧ್ಯಾತ್ಮಿಕ ವಿಚಾರಗಳು ತಿಳ್ಕೊಂಡವರಿಗೆ ಅವರ ಆನಂದವೇ ಬೇರೆ. ಅರ್ಥ ಆಯ್ತು. ನಾನು ಯಾಕೆ ಮಾತಾಡಲಿಲ್ಲ ಅಂತ ಅವ್ರಿಗೆ ಗೊತ್ತಾಗಿರ್ಬೋದು. ಹೀಗೆಲ್ಲ ಕೆಲವೊಮ್ಮೆ ನಡೀತಾ ಇರುತ್ತದೆ. ಎಲ್ಲವನ್ನು ನಾವು ನೋಡಿ ಸಿದ್ಧಿ ಸಾಧನೆ ಮಾಡಿದ ಮೇಲೆ ಎಲ್ಲವನ್ನು ತಿಳ್ಕೊಳ್ತಾ ಗ್ರಹಿಸ್ತಾ, ಅಲ್ಲೂ ಕೂಡ ನಾವು ತಿಳ್ಕೊಳ್ಳೋದು ತುಂಬ ಇರ್ತದೆ. ಯಾರೇನು ಹೇಳಿದ್ರು ಅಂತ ನಾವು ರೇಂಜ್ ಆದರೆ ನಮ್ಮ ಸಾಧನೆಗೂ ಆ ಸಮಸ್ಯೆ, ನಮ್ಮ ದೇಹಕ್ಕೂ ಸಮಸ್ಯೆ ಬರ್ಬೋದು. ನೋಡಿ ಎಷ್ಟೆಲ್ಲ ವಿಚಾರಗಳು ವೀಕ್ಷಕರೇ. ನಾನು ವಿಡಿಯೋನ ಮುಗಿಸ್ತೇನೆ. ಹೆಚ್ಚಿನ ಪ್ರಶ್ನೆಗಳಿದ್ರೆ ಖಂಡಿತ ಕಮೆಂಟಲ್ಲಿ ಬರೆದು ಹಾಕಿ. ಹೀಗೆ ಆದಷ್ಟು ಭೇಟಿ ಕೊಟ್ಟು ತಿಳ್ಕೊಳ್ಳಿ. ಎಲ್ಲ ವಿಡಿಯೋದಲ್ಲೇ ಹೇಳಬೇಕು ಅಂದರೆ ಅದು ಸಾಧ್ಯ ಇಲ್ಲ. ಸಿದ್ಧಿ ಸಾಧನೆಯಲ್ಲಿ ಸೀಕ್ರೆಟ್ಗಳು ತುಂಬ ಇದೆ ವೀಕ್ಷಕರೇ. ಸೀಕ್ರೆಟ್ ಇದೆಯಲ್ಲ ತುಂಬ ಇದೆ. ಇನ್ನು ನನ್ನ ವಿಚಾರವಾಗಿ ನಿಮಗೆ ಹೇಳಿಬಿಡ್ತೀನಿ. ನನಗೆ ಎಲ್ಲ ಹೀಲಿಂಗ್ ಪವರ್, ಆಶೀರ್ವಾದ ಮಾಡೋ ಪವರ್, ನನ್ನ ಹತ್ರ ಆಶೀರ್ವಾದ ತಗೊಂಡು ಹೋದವರು
ತುಂಬ ಜನ ಒಳ್ಳೆಯದಾಗಿದ್ದಾರೆ. ಫೇಲ್ ಆಗಿದ್ದೇ ಇಲ್ಲ ಯಾರು ಕೂಡ. ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ, ಸರಿನಾ? ಯಾರು ಕೂಡ ಇದುವರೆಗೂ ಫೇಲ್ ಆಗಿಲ್ಲ ನನ್ನ ಹತ್ರ ಆಶೀರ್ವಾದ ತೊಗೊಂಡೋರು. ಹಾಗೆ ನಾನು ಮಾಡಿಕೊಡ್ತೀನಿ ಅಂದಿರುವಂತಹ ಕೆಲಸಗಳು ಕೂಡ ಹಾಗೆ ಯಾವುದೂ ಫೇಲ್ ಆಗಿಲ್ಲ, ಎಲ್ಲವೂ ಸಕ್ಸಸ್ಫುಲ್ ಆಗಿದೆ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ನಮಸ್ತೆ ವೀಕ್ಷಕರೇ, ಜೈ ಶ್ರೀ ದುರ್ಗಾಂಬ.